ಹಲೋ ನಮಸ್ತೆ. ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ನಾವಿವತ್ತು ಹೊರಟಿರೋದು ಮೈಸೂರಿಗೆ. ಸೊ ನಮ್ಮದೊಂದು ಟ್ರಿಪ್ ಬೆಂಗಳೂರಿಂದ ಮೈಸೂರಿಗೆ. ನಮ್ಮ ಆರುಷ್ ಬೇಗ ಎದ್ದಿರ್ತಾನೆ, ಹಾಗಾಗಿ ಜರ್ನಿ ಟೈಮಲ್ಲಿ ಅವನಿಗೆ ಸ್ವಲ್ಪ ನಿದ್ದೆ ಬರ್ತಾ ಇರ್ತದೆ. ಆದ್ರೂ ನಾವು ಜರ್ನಿ ಶುರು ಮಾಡಿದ್ಮೇಲೆ ಒಂದು 30 ರಿಂದ 40 ನಿಮಿಷ ಹಾಗೆ ಎಂಜಾಯ್ ಮಾಡ್ತಾ ಇರ್ತಾನೆ. ಅದಾದ್ಮೇಲೆ ಅವನು ನಿದ್ದೆ ಮಾಡ್ತಾನೆ, ಅದು ಕೂಡ ಫೋರ್ಸ್ಫುಲಿ. ಯಾಕಂದ್ರೆ ನಾವು ಹೇಳ್ತಾ ಇರ್ಬೇಕು ಮಲ್ಕೋ ಮಲ್ಕೋ ಅಂತ ಹೇಳಿ, ಆದ್ರೂ ಮಲ್ಕೊಳ್ಳೋದಿಲ್ಲ, ಕೂತ್ಕೊಂಡಲ್ಲೇ ನಿದ್ದೆ ಮಾಡ್ತಾ ಇರ್ತಾನೆ. ಅದಾದ್ಮೇಲೆ ನಾನು ಅವನನ್ನ ಆರಾಮಾಗಿ ಮಲಗಿಸ್ತೀನಿ. ಒಂದ್ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ರೆ ಮತ್ತೆ ಅವನು ಆರಾಮಾಗಿರ್ತಾನೆ. ಇದು ನಮ್ದು ಬ್ರೇಕ್ಫಾಸ್ಟ್ ಪಾಯಿಂಟ್. ಮೈಸೂರ್ ಹೈವೇಯಲ್ಲೇ ಬಿಡದಿ ಹತ್ರ. ಲೆಫ್ಟ್ ಅಂಡ್ ರೈಟ್ ಎರಡೂ ಬದಿಯಲ್ಲಿ ಕೂಡ ಇಲ್ಲಿ ಹೋಟೆಲ್ಸ್ ಇವೆ. ನಾವು ಇವತ್ತು ತಿಂದಿರೋದು ತಟ್ಟೆ ಇಡ್ಲಿ. ಲಾಸ್ಟ್ ಟೈಮ್ ಕೂಡ ಇಲ್ಲಿ ಒಮ್ಮೆ ಟ್ರೈ ಮಾಡಿದ್ವಿ, ಬೇರೆ ಹೋಟೆಲ್. ಇವತ್ತು ಬೇರೆ ಹೋಟೆಲ್. ಇಲ್ಲಿ ಸುಮಾರು ಹೋಟೆಲ್ ಇವೆ. ಒಂದೇ ಜಾಗದಲ್ಲಿ ಚಿಕ್ಕ ಚಿಕ್ಕ ಹೋಟೆಲ್ಸ್ ತುಂಬಾ ಇವೆ. ಚೆನ್ನಾಗಿರ್ತದೆ ಫುಡ್, ಪರವಾಗಿಲ್ಲ. ಅಂಡ್ ಫೀಸಿಬಲ್ ಪ್ರೈಸ್ ಕೂಡ ಅಷ್ಟೇ, ಜಾಸ್ತಿ ಅಂತ ಏನು ಇರೋದಿಲ್ಲ, ನಾರ್ಮಲ್ ರೇಂಜ್ ಅಲ್ಲಿ ಇರ್ತದೆ. ತಿಂಡಿ ಕೂಡ ವೆರೈಟೀಸ್ ಇರ್ತವೆ. ತುಂಬಾ ತುಂಬಾ ಹೈಫೈ ವೆರೈಟೀಸ್ ಏನು ಅಲ್ಲ, ಬಟ್ ಸಾಧಾರಣ ವೆರೈಟೀಸ್ ಇರ್ತವೆ. ವಾಶ್ರೂಮ್ಸ್ ಕೂಡ ಇವೆ. 2-3 ಹೋಟೆಲ್ಗೆ ಜೊತೆ ಸೇರಿ ಒಂದು ವಾಶ್ರೂಮ್ ಆ ತರ ಇರ್ತದೆ. ಎರಡೂ ಸೈಡ್ ಅಲ್ಲಿ ಇರ್ತದೆ ಈ ಹೋಟೆಲ್ಸ್. ಅಂದ್ರೆ ಮೈಸೂರಿಂದ ನಾವು ರಿಟರ್ನ್ ಬೆಂಗಳೂರಿಗೆ ಬರುವಾಗ ಕೂಡ ಇದೇ ಜಾಗದಲ್ಲಿ ನಿಮ್ಗೆ ಹೋಟೆಲ್ ಸಿಗ್ತದೆ. ಇದರ ಲೊಕೇಶನ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ, ನಿಮ್ಗೆ ಇಷ್ಟ ಇದ್ರೆ ಟ್ರೈ ಮಾಡಬಹುದು. ಅದಾದ್ಮೇಲೆ ನಮ್ಮ ಜರ್ನಿಯನ್ನ ನಾವು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಇನ್ನು ನಮ್ದು ಜರ್ನಿ ಮೈಸೂರು ಕಡೆಗೆ. ತಿಂಡಿ ಆದ್ಮೇಲೆ ನಮ್ಗೆ ಜಾಸ್ತಿ ಜರ್ನಿ ಇರ್ಲಿಲ್ಲ, ಯಾಕಂದ್ರೆ ಮೈಸೂರು ಸಿಟಿ ರೀಚ್ ಆಗುವ ಮೊದ್ಲೇ ನಮ್ದೊಂದು ಲೊಕೇಶನ್ ಇತ್ತು, ವಿಸಿಟಿಂಗ್ ಲೊಕೇಶನ್. ಅದೇನು ಅಂದ್ರೆ ಪಯಣ ಅನ್ನುವಂತಹ ಒಂದು ಮ್ಯೂಸಿಯಂ. ಇದು ಕಾರ್ ಮ್ಯೂಸಿಯಂ. ಇಲ್ಲಿ ಪಾರ್ಕಿಂಗ್ ನೋಡಿದ್ರೆ ನಮ್ಗೆ ಅನ್ನಿಸ್ತದೆ ಏನಂದ್ರೆ ತುಂಬಾ ರಶ್ ಇದೆ ಒಳಗಡೆ ಅಂತ ಹೇಳಿ. ಆಕ್ಚುಲಿ ಪಾರ್ಕಿಂಗ್ ಅಲ್ಲಿ ತುಂಬಾ ವೆಹಿಕಲ್ಸ್ ಇತ್ತು. ಆದ್ರೆ ವಿಷಯ ಏನಂದ್ರೆ ಒಳಗಡೆ ಫಾಸ್ಟ್ ಆಗಿ ಮೂವ್ ಆಗ್ತಾ ಇದ್ರು. ಅಂದ್ರೆ ಒಂದೇ ಕಡೆ ರಾಶಿ ಬೀಳ್ತಿರ್ಲಿಲ್ಲ ಜನರು. ನೋಡ್ತಾ ನೋಡ್ತಾ ಮುಂದೆ ಪಾಸ್ ಆಗಿ ಹೋಗ್ತಾ ಇದ್ರು. ಹೊರಗಡೆ ಸ್ವಲ್ಪ ಬಿಸಿಲಿದ್ದ ಹಾಗಿತ್ತು. ಕ್ಯಾಪ್ ಅನ್ನ ನಾನು ಕಾರಲ್ಲೇ ಮರ್ತು ಹೋಗ್ಬಿಟ್ಟು ಬಂದಿದ್ದೆ. ಸೊ ನನಗೆ ಎಲ್ಲಿಗಾದ್ರೂ ಹೋದಾಗ ಬಿಸಿಲೊಂದು ಕಂಡ್ರೆ ತುಂಬಾ ಟೆನ್ಷನ್ ಆಗ್ತದೆ. ಮೈಗ್ರೇನ್ ಬಂದ್ಬಿಡುತ್ತೋ, ತಲೆ ನೋವು ಶುರುವಾಗುತ್ತೋ ಅಂತ ಹೇಳಿ. ಸೊ ಬಿಸಿಲಿಗೆ ಆದಷ್ಟು ಬೇಗ ಬೇಗ ನಡ್ಕೊಂಡು ಹೋಗ್ತಾ ಇದ್ದೇವೆ. ಇಲ್ಲೇ ಒಂದು ಹೋಟೆಲ್ ಕೂಡ ಇದೆ, ವೆಜ್ ರೆಸ್ಟೋರೆಂಟ್. ಹಾಗೆ ವಾಶ್ರೂಮ್ಸ್ ಕೂಡ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಪ್ಲೇಸ್. ಹೋಟೆಲ್ ಕೂಡ ಇಲ್ಲೇ ಇರೋದ್ರಿಂದ ನಾವು ಬೆಂಗಳೂರಿಂದ ಹೋದ್ಮೇಲೆ ರೀಚ್ ಆಗುವವರೆಗೆ ಎಲ್ಲಿಯೂ ತಿಂಡಿ ಮಾಡ್ಲಿಲ್ಲ ಅಂದ್ರೆ ಕೂಡ ಇಲ್ಲಿ ರೀಚ್ ಆದ್ಮೇಲೆ ನಾವು ಆರಾಮಾಗಿ ತಿಂಡಿ ಮಾಡಬಹುದು. ಅಂಡ್ ನಾನು ಟೇಸ್ಟ್ ಏನು ಮಾಡ್ಲಿಲ್ಲ ಫುಡ್ ಹೇಗಿದೆ ಅಂತ ಹೇಳಿ, ಬಟ್ ಒಂದು ವೆಜ್ ರೆಸ್ಟೋರೆಂಟ್ ಮಾತ್ರ ಇದೆ. ನನ್ಗೆ ಅನ್ನಿಸ್ತದೆ ಚೆನ್ನಾಗಿ ಮೇಂಟೈನ್ ಮಾಡಿರಬಹುದು ಅಂತ ಹೇಳಿ. ಸೊ ಆ ಒಂದು ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನಾನು ಶೇರ್ ಮಾಡ್ತಾ ಇದ್ದೇನೆ. ಇಲ್ಲಿ ಟಿಕೆಟ್ ಏನು ಜಾಸ್ತಿ ಇರ್ಲಿಲ್ಲ, ಅರೌಂಡ್ 75 ಅನ್ಸುತ್ತೆ ದೊಡ್ಡವರಿಗೆ. ಆರುಷ್ಗೇನು ಟಿಕೆಟ್ ಇರ್ಲಿಲ್ಲ. ನಾವು ಆಕ್ಚುಲಿ ಹೋಗಿದ್ದು ಕ್ರಿಸ್ಮಸ್ ಟೈಮ್ ಅಲ್ಲಿ ಆಗಿರೋದ್ರಿಂದ ಎಲ್ಲ ಕಡೆ ಕ್ರಿಸ್ಮಸ್ಗೆ ರಿಲೇಟೆಡ್ ಏನು ಡೆಕೋರೇಷನ್ ಎಲ್ಲ ಎಕ್ಸ್ಟ್ರಾ ಮಾಡಿದ್ರು. ಇಲ್ಲಿ ನಾವು ಒಳಗಡೆ ಹೋಗ್ತಾ ಇದ್ದೇವೆ. ಮ್ಯೂಸಿಯಂ, ಆಕ್ಚುಲ್ ಮ್ಯೂಸಿಯಂ ಒಳಗಡೆ ಇಲ್ಲಿ ನಾವು ಹೋಗ್ತಾ ಇದ್ದೇವೆ. ಇಲ್ಲಿ ಸ್ಪೆಷಲ್ ಆಗಿ ಕಾರ್ ಮ್ಯೂಸಿಯಂ ಇದು. ಕಾರ್ ಮಾತ್ರ ಅಲ್ಲ, ಟೂ ವೀಲರ್ ಆಗಿರ್ಬಹುದು, ಟ್ರಕ್ ಆಗಿರಬಹುದು, ಹಾಗೆ ಬೇರೆ ಬೇರೆ ತರದ್ದು ಕೆಲವೊಂದು ವೆಹಿಕಲ್ ಬಗ್ಗೆ ಕೂಡ ಒಂದಷ್ಟು ಇನ್ಫಾರ್ಮೇಶನ್ ಇದೆ. ತುಂಬಾ ಹಳೆಯ ಕಾಲದ್ದು ಕಾರ್ಗಳನ್ನ ಕೂಡ ಇಟ್ಟಿದ್ದಾರೆ. ಅಂಡ್ ಅದು ಇಂಡಿಯಾದ್ದು ಮಾತ್ರ ಅಲ್ಲ, ಹೊರಗಡೆ ದೇಶದ್ದು ಕೂಡ ಒಂದಷ್ಟು ಕಾರುಗಳಿವೆ. ಅಂಡ್ ಇನ್ನೊಂದು ವಿಚಾರ ಏನಂದ್ರೆ ಕೆಲವೊಂದು ಫಿಲ್ಮ್ ಆಕ್ಟರ್ಸ್ ಇರ್ತಾರಲ್ವಾ, ಅವ್ರದ್ದು ವೆಹಿಕಲ್ ಅನ್ನ ಕೂಡ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿದ್ರೆ ನಿಜವಾಗಿ ಖುಷಿ ಆಗತ್ತೆ. ಆದ್ರೆ ನಮ್ಗೆ ಗಾಡಿಯಲ್ಲಿ ವಿಶೇಷವಾದಂತಹ ಇಂಟ್ರೆಸ್ಟ್ ಒಂದು ಇದ್ರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಬಹುದು. ಇನ್ನು ತುಂಬಾ ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋದ್ರೆ ನಮ್ಮ ಆರುಷ್ ತರ ಅವ್ರಿಗೆ ಅಷ್ಟೊಂದು ಎಂಜಾಯ್ ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಇವತ್ತೇನಾಗಿತ್ತು, ಇಲ್ಲಿ ಏನಾಗಿತ್ತು ಅಂದ್ರೆ ನಮ್ಮ ಆರುಷ್ನನ್ನ ನಾವು ಇಷ್ಟರವರೆಗೆ ಯಾವ್ದೆಲ್ಲ ಮ್ಯೂಸಿಯಂಗೆ ಕರ್ಕೊಂಡು ಹೋಗಿದ್ದೇವೆ ನೋಡಿ, ಅಲ್ಲಿ ಅವನದನ್ನ ಟಚ್ ಮಾಡಬಹುದು, ಫೀಲ್ ಮಾಡಬಹುದು, ಆ ತರ ಇತ್ತು. ಬಟ್ ಇಲ್ಲಿ ಅದಕ್ಕೆ ಪರ್ಮಿಷನ್ ಇಲ್ಲ. ನಾವು ಟಚ್ ಮಾಡುವ ಹಾಗಿಲ್ಲ, ಫೀಲ್ ಮಾಡುವ ಹಾಗಿಲ್ಲ. ಆ ಗಾಡಿ ಹೇಗಿದೆ ಅಂದ್ರೆ ಅದ್ರೊಳಗೆ ಹೋಗಿ ಕುತ್ಕೊಂಡು ನೋಡೋದು ಅದೆಲ್ಲ ಇಲ್ಲ ಅಲ್ವಾ. ಇದು ಜಸ್ಟ್ ನೋಡೋದಕ್ಕೆ ಮಾತ್ರ. ಸೊ ಅವನಿಗೆ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗಿತ್ತು, ಅಂದ್ರೆ ಬೇಜಾರಾಗಿದ್ದ ಅವನು, ಟು ಬಿ ಹಾನೆಸ್ಟ್ ಹೇಳೋದಾದ್ರೆ. ಯಾಕಂದ್ರೆ ಅವನಿಗೆ ಅದ್ರಲ್ಲಿ ಹೋಗಿ ಕುತ್ಕೋಬೇಕಿತ್ತು, ಅದನ್ನ ರೈಡ್ ಮಾಡ್ಬೇಕಿತ್ತು, ಆ ತರ ಎಲ್ಲ ಫೀಲ್ ಇತ್ತು ಅವನಿಗೆ.
ಅವನು ನಾವಲ್ಲಿ ಎಷ್ಟು ಹೊತ್ತು ಇದ್ವಿ ಅಷ್ಟು ಬಾರಿ ಕೂಡ ಅಲ್ಲಿ ಯಾರಾದ್ರೂ ಒಬ್ರು ಸೆಕ್ಯೂರಿಟಿ ಎಲ್ಲ ಇರ್ತಾರಲ್ವಾ, ಸೊ ಅವ್ರ ಹತ್ರ ಹೋಗಿ ಕೇಳಿ ಅಮ್ಮ ನಾನೊಮ್ಮೆ ಕುತ್ಕೊಳ್ಬಹುದಾ, ಅದನ್ನೊಮ್ಮೆ ಟಚ್ ಮಾಡಬಹುದಾ ಅಂತ ಕೇಳಿ ಅಮ್ಮ ಅಂತ ಹೇಳಿ ಹೇಳ್ತಾ ಇದ್ದ. ಅದೇ ಕಂಟಿನ್ಯೂಸ್ ಒಂದು ರಾಗ ಆಗ್ತಾ ಇತ್ತು ಅವಂದು. ಸೊ ಆ ತರ ಒಂದು ಅಂದ್ರೆ ಅಟ್ಲೀಸ್ಟ್ ಒಂದು ಗಾಡಿಯನ್ನಾದ್ರೂ ನಾವು ಟ್ರೈ ಮಾಡ್ಲಿಕ್ಕೆ ಅಥವಾ ಫೋಟೋ ತೆಗಿಲಿಕ್ಕೆ ಆ ತರ ಎಲ್ಲ ಇಟ್ಟಿದ್ರೆ ಮಕ್ಕಳಿಗೆ ಕೂಡ ಚೆನ್ನಾಗಿ ಅನ್ನಿಸ್ತದೆ ಅನ್ನೋದೊಂದು ನನ್ನದೊಂದು ಫೀಲಿಂಗ್. ಯಾಕಂದ್ರೆ ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದೆ, ಅದಕ್ಕೋಸ್ಕರ ಆ ತರ ಒಂದು ಫೀಲ್ ಆಯ್ತು ನನ್ಗೆ. ಇಲ್ಲದಿದ್ರೆ ಟು ಬಿ ಹಾನೆಸ್ಟ್ ಟೋಟಲ್ ಆಗಿ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಗಾಡಿಗಳನ್ನ ಅಲ್ಲಿ ಶೋಕೇಸ್ ಮಾಡಿದ್ದಾರೆ. ಅದು ಟೂ ವೀಲರ್ ಆಗಿರ್ಬಹುದು ಅಥವಾ ಕಾರುಗಳಾಗಿರ್ಬಹುದು. ನಾವು ನೋಡೇ ಇಲ್ಲ ಅಂಥದ್ದೆಲ್ಲ ಕಾರುಗಳಿದ್ವು. ಹಾಗೆ ಈ ತರ ವೆಹಿಕಲ್ಸ್ ಆಗಿರ್ಬಹುದು, ಆರ್ಮಿಯಲ್ಲಿ ಯೂಸ್ ಮಾಡುವಂತಹ ಕೆಲವೊಂದು ವೆಹಿಕಲ್ ಆಗಿರ್ಬಹುದು, ಅದನ್ನೆಲ್ಲ ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ. ನಮ್ಗೆ ನೋಡೋದಕ್ಕೆ ಖುಷಿ ಆಗ್ತದೆ. ಅಂದ್ರೆ ಒಂದು ಇನ್ಫಾರ್ಮೇಶನ್ ನಮ್ಗೆ ಕೂಡ ಸಿಕ್ಕಿದಾಗ ಆಗುತ್ತೆ. ಅಂಡ್ ಸ್ವಲ್ಪ ಹಳೆಯ ಕಾಲದ ಲಾರಿಗಳು ಕೂಡ ಇದ್ವು. ನಮ್ಮ ಪಪ್ಪನಿಗೆ ನೋಡುವಾಗ ತುಂಬಾ ಖುಷಿ ಆಗ್ತಾ ಇತ್ತು. ಹಾಗಾಗಿ ಇಲ್ಲಿ ಯಾರು ತುಂಬಾ ಎಂಜಾಯ್ ಮಾಡಿದಂದ್ರೆ ನಮ್ ಪಪ್ಪ. ಅವರಿಗೆ ಹಳೆಯ ಕಾಲದ್ದು ಗಾಡಿಗಳನ್ನು ನೋಡುವಾಗ ತುಂಬಾ ಖುಷಿ ಆಗ್ತಿತ್ತು. ಯಾಕಂದ್ರೆ ಅವ್ರು ಅದನ್ನ ರಿಯಲ್ ಆಗಿ ನೋಡಿದ್ದು ಇದೆ. ನಾವೆಲ್ಲ ಅಂತಹ ಗಾಡಿಗಳನ್ನು ನೋಡಿದ್ದು ಇಲ್ಲ ಮೊದ್ಲೆಲ್ಲ. ನಾವು ಬಂದಾಗ ಎಲ್ಲ ಚೇಂಜ್ ಆಗಿತ್ತಲ್ವಾ. ಸೊ ಅವ್ರು ನೋಡಿದಂತಹ ಗಾಡಿಗಳನ್ನ ಇಲ್ಲಿ ಅವರು ಮತ್ತೆ ನೋಡಿದಾಗ ಅವರಿಗೆ ತುಂಬಾ ಖುಷಿ ಅಂತ ಅನ್ನಿಸ್ತಿತ್ತು. ಸೊ ನಾವ್ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಅವರಿಗೆ ತುಂಬಾ ಖುಷಿ ಆಯ್ತು ಅಂತ ಹೇಳಿ. ಇಲ್ಲಿ ಒಂದು ಕಾರ್ ಇದ್ದು ಎಲ್ಲ ಪಾರ್ಟ್ಸ್ ಅನ್ನ ತೆಗೆದು ನೇತ್ ಹಾಕಿದ್ರು. ಇದು ಆಕ್ಚುಲಿ ಮ್ಯೂಸಿಯಂ ಧರ್ಮಸ್ಥಳದವ್ರದ್ದು. ಧರ್ಮಸ್ಥಳ ಮಂಜುನಾಥ ಟೆಂಪಲ್ ಏನಿದೆ ಅವ್ರದ್ದು ಇದು. ಇದೆಲ್ಲ ಆದ್ಮೇಲೆ ಇಲ್ಲಿ ಒಂದು ಚಿಕ್ಕದು ವಸ್ತು ಸಂಗ್ರಹಾಲಯ ಇತ್ತು, ಮಂಜುಷಾ ಅಂತ ಹೇಳಿ. ಅದು ಸೇಮ್ ಹೆಸರಲ್ಲಿ ನೀವು ಧರ್ಮಸ್ಥಳದಲ್ಲಿ ಕೂಡ ನೋಡಬಹುದು. ಅದೇ ಇತ್ತು ಇಲ್ಲಿ. ಅಂದ್ರೆ ಸೇಮ್ ಅಲ್ಲ, ಸ್ವಲ್ಪ ಡಿಫ್ರೆಂಟ್. ಅಲ್ಲಿ ಇರುವಂತಹ ವಸ್ತುಗಳು ಸ್ವಲ್ಪ ಬೇರೆ ಬೇರೆ ಇದ್ವು. ಇದ್ರ ಒಳಗಡೆ ಈ ತುಳುನಾಡ ಜನರದ್ದು ಕೆಲವೊಂದು ವಸ್ತುಗಳಿದ್ವು. ಇದು ಆಕ್ಚುಲಿ ತುಳುನಾಡಿನ ಪ್ರದರ್ಶನ ಕಲೆಗಳು. ಅದಾದ್ಮೇಲೆ ಕೆಲವೊಂದು ವಸ್ತುಗಳು ಇದ್ವು. ಇದು ಕೂಡ ಅಷ್ಟೇ ಹಳೆಯ ಕಾಲದ್ದು ವಸ್ತುಗಳು. ಆವಾಗ ಯೂಸ್ ಮಾಡಿರುವಂತಹ ಸ್ಪೂನ್ಸ್ ಆಗಿರ್ಬಹುದು, ಪಾತ್ರೆಗಳಾಗಿರ್ಬಹುದು, ಕೆಲವೊಂದು ಮೆಷಿನರಿ ತರ ಅಂದ್ರೆ ಅಡುಗೆ ಮಾಡೋದಕ್ಕೆ ಯೂಸ್ ಮಾಡುವಂತಹ ಕೆಲವೊಂದು ವಸ್ತುಗಳಾಗಿರ್ಬಹುದು, ಅವೆಲ್ಲ ಇದ್ವು. ಇದು ಕೂಡ ಅಷ್ಟೇ ನಾವು ಕೆಲವೊಂದು ನೋಡಿದ್ದದ್ದು ನಮ್ಗೆ ನೋಡುವಾಗ ಗೊತ್ತಾಗ್ತಿತ್ತು ಇದು ಇದು ಅದು ಅಂತ ಹೇಳಿ. ಆದ್ರೆ ನಮ್ಮ ಪಪ್ಪನಿಗೆ ಇದು ಕೂಡ ತುಂಬಾ ಇಷ್ಟ ಆಗಿತ್ತು. ಯಾಕಂದ್ರೆ ಅವರು ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಬೆಳೆದವರು. ನಾವು ತುಂಬಾ ವಸ್ತುಗಳನ್ನ ನೋಡಿಯೇ ಇಲ್ಲ, ಇವತ್ತೇ ನೋಡಿದ್ದು. ಆ ತರ ಕೂಡ ಇದ್ವು ಕೆಲವು. ಕೆಲವೊಂದು ಹೀಗೆ ಎಲ್ಲಿಯಾದ್ರೂ ಹೋದಾಗ ವಸ್ತು ಸಂಗ್ರಹಾಲಯ ಇರುತ್ತಲ್ವಾ, ಅಲ್ಲಿ ಕೆಲವೊಂದು ನೋಡಿದ್ದಿದೆ. ಸೊ ಅದು ಕೂಡ ಚೆನ್ನಾಗಿತ್ತು. ಚಿಕ್ಕ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ನಾವೊಂದು ಹೇಳಿ ಕೊಡ್ಬಹುದು ಒಂದು ಏಜ್ ಆದ್ಮೇಲೆ, ಒಂದು 6-7 ವರ್ಷ ಆದ್ಮೇಲೆ. ಅದಕ್ಕಿಂತ ಮೊದ್ಲು ಅವ್ರಿಗೆ ಅಷ್ಟೊಂದು ಗೊತ್ತು ಕೂಡ ಆಗೋದಿಲ್ಲ. ಇದು ವಸ್ತುಗಳು ಅಂದ್ರೆ ಬೇರೆ ಬೇರೆ ತರದ ವಸ್ತುಗಳು ಇದ್ವು. ಕಾಯಿನ್ ಕಲೆಕ್ಷನ್ ಇತ್ತು. ಅದಾದ್ಮೇಲೆ ಕೆಲವೊಂದು ಕವಿಗಳದ್ದು ಹ್ಯಾಂಡ್ ರೈಟಿಂಗ್ ಬಗ್ಗೆ ಇತ್ತು. ತುಂಬಾ ವಸ್ತುಗಳಿದ್ವು. ತುಂಬಾ ದೊಡ್ಡದು ಮ್ಯೂಸಿಯಂ ಅಂತಲ್ಲ, ಒನ್ ಟೈಮ್ ವಿಸಿಟಿಂಗಿಗೆ ತುಂಬಾ ಚೆನ್ನಾಗಿದೆ. ನಾವು ಜಾಸ್ತಿ ಅಂದ್ರೆ 1 ಗಂಟೆ ಸ್ಪೆಂಡ್ ಮಾಡಬಹುದು ಅನ್ಸುತ್ತೆ ಒಳಗಡೆ, ಫಾಸ್ಟ್ ಆಗಿ ಹೋಗಿ ನೋಡ್ಕೊಂಡ್ ಬರೋದಾದ್ರೆ. ಮತ್ತೆ ನಾವು ಹೇಗೆ ಯೂಸ್ ಮಾಡ್ತೇವೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಅದಾದ್ಮೇಲೆ ನಮ್ಮ ಜರ್ನಿಯನ್ನ ಮತ್ತೆ ನಾವು ಕಂಟಿನ್ಯೂ ಮಾಡಿದ್ವಿ. ಇದು ನಮ್ಮ ಜರ್ನಿ ಮತ್ತೆ ಕಂಟಿನ್ಯೂ ಆಗ್ತಾ ಇರೋದು ಮೈಸೂರು ಕಡೆಗೆ. ಮೈಸೂರು ಸಿಟಿ ಒಳಗಡೆ ಅದೆಷ್ಟು ಸರ್ಕಲ್ಸ್ ಇರ್ತಾವೋ ನಮ್ಗೆ ಗೊತ್ತಿಲ್ಲ. ಎಲ್ಲಿ ಹೋದ್ರೂನುವೆ ಸರ್ಕಲ್ಸ್ ಇರ್ತದೆ. ಅದು ಯಾವ ಕಡೆ ತಿರ್ಗ್ಬೇಕು, ಹೇಗೆ ಹೋಗ್ಬೇಕು ಅಂತಾನೆ ಕನ್ಫ್ಯೂಷನ್ ಆಗುತ್ತೆ, ಅಷ್ಟೊಂದು ಇರುತ್ತದೆ ಸರ್ಕಲ್ಸ್. ಇಲ್ಲಿ ನಾವು ಮತ್ತೆ ಬಂದದ್ದು ರೈಲ್ ಮ್ಯೂಸಿಯಂ, ಮೈಸೂರಿದ್ದು ರೈಲ್ ಮ್ಯೂಸಿಯಂ. ಇಲ್ಲಿ ಏನಾಗಿತ್ತು ಅಂದ್ರೆ ಪಾರ್ಕಿಂಗ್ ಎಲ್ಲ ಫುಲ್ ಆಗಿತ್ತು. ಇಲ್ಲಿ ರೋಡ್ ಸೈಡ್ ಏನು ನೀವು ಪಾರ್ಕ್ ಮಾಡಿರೋದು ನೋಡ್ತಾ ಇದ್ದೀರಿ ಕಾರ್ಸ್, ಇದು ಆ ರೈಲ್ ಮ್ಯೂಸಿಯಂಗೆ ಹೋಗೋದಕ್ಕೆ ಕಾರ್ಸ್ ಅನ್ನ ಪಾರ್ಕ್ ಮಾಡಿರೋದು. ನಾವು ರೋಡ್ ಸೈಡ್ ಪಾರ್ಕ್ ಮಾಡ್ಬೇಕಂದ್ರೂನುವೆ ಅದಕ್ಕೆ ಪೇ ಮಾಡ್ಬೇಕು. ಅಂದ್ರೆ ಪಾರ್ಕಿಂಗ್ ಅಲ್ಲಿ ನಾವು ಹೇಗೆ ಒಂದು ದುಡ್ಡು ಪೇ ಮಾಡ್ತೇವೆ, ಅದೇ ತರ ಪೇ ಮಾಡ್ಬೇಕು ನಾವು ಅವರಿಗೆ. ಅದು ಒಂದ್ ಸ್ವಲ್ಪ ಬೇಜಾರಾಯ್ತು. ಅದು ಕೂಡ 40 ರುಪೀಸ್ ಏನೋ ಪೇ ಮಾಡ್ಬೇಕು. ಒಳಗಡೆ ಜಾಗ ಸೇಫ್ ಆಗಿ ಇಡೋದಾದ್ರೆ ಓಕೆ, ಆದ್ರೆ ಹೊರಗಡೆ ಇಡೋದಕ್ಕೂ ಕೂಡ ಪೇ ಮಾಡ್ಬೇಕಾಗಿತ್ತು. ಇಲ್ಲಿ ಹೋಗುವಾಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಅನ್ನ ಬಾಯಿಗೆ ಹಾಕೊಂಡು ಹೋಗ್ತಾ ಇದ್ದಾನೆ. ಈ ಬಿಸಿಲು ನೋಡಿದ್ರೆ ಟೆನ್ಷನ್ ಆಗುತ್ತೆ. ನನ್ಗೆ ಎಲ್ಲಿ ತಲೆ ಸುತ್ತು ಬಂದ್ಬಿಡುತ್ತೋ ಅಥವಾ ನಾನು ಎಲ್ಲಿ ಮೈಗ್ರೇನ್ ನನ್ನ ಮತ್ತೆ ಅಟ್ಯಾಕ್ ಮಾಡುತ್ತೆ ಅಂತ ಹೇಳಿ ಭಯ ಆಗುತ್ತೆ. ಅದಕ್ಕೋಸ್ಕರ ನೀರಾಗಿರ್ಬಹುದು, ಸ್ವಲ್ಪ ಡ್ರೈ ಫ್ರೂಟ್ಸ್ ಆಗಿರ್ಬಹುದು, ಅದ್ರ ಜೊತೆಗೆ ಕ್ಯಾಪ್, ಕನ್ನಡಕ ಇದೆಲ್ಲ ಇಟ್ಕೊಂಡು ಹೋಗ್ತೀನಿ ಹೊರಗಡೆ ಹೋಗುವಾಗ. ಸ್ವಲ್ಪ ಜಾಗ್ರತೆ ಮಾಡ್ಕೊಂಡು ಹೋಗ್ತೀನಿ. ಸೊ ಹೀಗೆ ನಾವು ಮತ್ತೆ ಬಂದದ್ದು ಇಲ್ಲಿ ಮೈಸೂರು ರೈಲ್ ಮ್ಯೂಸಿಯಂ.
ಇಲ್ಲಿ ನಮ್ಮ ಆರುಷ್ ಫುಲ್ ಚಾರ್ಜ್ ಆಗಿದ್ದ. ಇಲ್ಲಿ ಸ್ಟಾರ್ಟಿಂಗ್ ಇಲ್ಲಿ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟಿದ್ರು, ಏನಂದ್ರೆ ಈ ಟ್ರ್ಯಾಕ್ ಇರುತ್ತಲ್ವಾ ಅದು ಸ್ಟಾರ್ಟಿಂಗ್ ಮರದ್ದಿತ್ತಂತೆ, ಅದಾದ್ಮೇಲೆ ಕಬ್ಬಿಣದ್ದು, ಅದಾದ್ಮೇಲೆ ಕಾಂಕ್ರೀಟ್, ಆ ತರ ಎಲ್ಲ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟಿದ್ರು. ಅಂಡ್ ಇಲ್ಲಿ ಕುತ್ಕೊಳ್ಳೋದಕ್ಕೆ ಜಾಗ ಇತ್ತು, ಸ್ವಲ್ಪ ಫೋಟೋಸ್ ಎಲ್ಲ ತೆಗಿಯೋದಕ್ಕೆ ತುಂಬಾ ಆಪ್ಷನ್ಸ್ ಇತ್ತು. ಸೊ ನಮ್ಮ ಆರುಷ್ ಫುಲ್ ಹ್ಯಾಪಿ ಆಗಿದ್ದ. ಇಲ್ಲಿ ಒಳಗಡೆ ಹೋಗುವಾಗ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು, ಯಾವ್ದನ್ನ ಫಸ್ಟ್ ನೋಡ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಸೊ ಹಾಗೆ ನಿಂತ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಎಕ್ಸ್ಪ್ಲೋರ್ ಮಾಡಿದ್ವಿ. ತುಂಬಾ ಟ್ರೈನ್ ಗಳನ್ನ ಇಟ್ಟಿದ್ರು, ಅಂದ್ರೆ ಬೇರೆ ಬೇರೆ ತರದ್ದು ಟ್ರೈನ್ ಗಳನ್ನ ಇಟ್ಟಿದ್ರು. ನಾವು ಯಾವ್ದ್ರ ಮೇಲೆ ಕೂಡ ಹತ್ಬಹುದು, ಹೇಗೆ ವಿಡಿಯೋ ಫೋಟೋಸ್ ಎಲ್ಲ ಮಾಡಬಹುದು. ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಹೇಳೋದಾದ್ರೆ ಮೇಂಟೈನ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ರು. ನಾವ್ ಇಲ್ಲಿಂದ ಶುರು ಮಾಡುವ ಅಲ್ಲಿಂದ ಎಂಡ್ ಮಾಡುವ ಅಂತ ಹೇಳಿ ನಾವೇ ಒಂದು ಪ್ಲಾನ್ ಮಾಡ್ಕೊಂಡ್ವಿ. ಆಕ್ಚುಲಿ ಟು ಬಿ ಹಾನೆಸ್ಟ್ ಎಲ್ಲ ಟ್ರೈನ್ ಗಳನ್ನ ಹತ್ಲಿಲ್ಲ, ಅಷ್ಟೊಂದಿದ್ವು. ಯಾಕಂದ್ರೆ ನಮ್ಮ ಆರುಷ್ನನ್ನ ಹಿಡ್ಕೊಂಡು ಮೇಲೆ ಕೆಳಗಡೆ ಹೋಗೋದು ಕೂಡ ಕಷ್ಟ ಆಗ್ತಿತ್ತು. ಸೊ ಒಂದ್ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದ್ವಿ, ಬಟ್ ಚೆನ್ನಾಗಿತ್ತು. ಟು ಬಿ ಹಾನೆಸ್ಟ್ ತುಂಬಾ ಚೆನ್ನಾಗಿತ್ತು. ಅಂಡ್ ಹಾಗೆ ಒಂದು ಟ್ರೈನ್ ಅಲ್ಲಿ ಅವರು ಒಂದ್ 2 ರೌಂಡ್ ಅಲ್ಲೇ ಸುತ್ತಿಸ್ತಾರೆ. ಆ ಗ್ರೌಂಡ್ ಅಲ್ಲಿ 2 ರೌಂಡ್ ಬರ್ತಾರೆ. ತುಂಬಾ ಚೆನ್ನಾಗಿದೆ. ಇದು ಕೂಡ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೇಕು. ಅಂಡ್ ಅದಕ್ಕೇನು ಎಕ್ಸ್ಟ್ರಾ ಪೇ ಮಾಡ್ಲಿಕ್ಕಿಲ್ಲ. ನಾವು ಯಾವಾಗ ಎಂಟ್ರಿ ಟಿಕೆಟ್ ಪೇ ಮಾಡಿರ್ತೇವಲ್ವಾ, ಅದರ ಜೊತೆಗೆ ಇನ್ನೊಂದು ಸ್ಲಿಪ್ ಆಡ್ ಮಾಡಿ ಇಟ್ಟಿರ್ತಾರೆ. ಅದು ನಾವು ಟ್ರೈನ್ ಅಲ್ಲಿ ಹೋಗಿ ಕೂತ್ಕೊಂಡಾಗ ಅವ್ರು ಅದನ್ನ ಚೆಕ್ ಮಾಡ್ತಾರೆ, ಮತ್ತೆ ಅದನ್ನ ಹರಿದು ತಗೊಂಡು ಹೋಗ್ತಾರೆ. ಸೊ ದಟ್ ಒಬ್ರೇ ಮತ್ತೊಮ್ಮೆ ಯೂಸ್ ಮಾಡುವ ಹಾಗಿಲ್ಲ. ಒಂದು ಟಿಕೆಟ್ ಅಲ್ಲಿ ಒಂದ್ಸಲ ಮಾತ್ರ ಹೋಗಬಹುದು. ಆರುಷ್ಗೆ ಹೇಗಿದ್ರು ಫ್ರೀ. ನಾವಿಲ್ಲಿ ಟ್ರೈನ್ ಅಲ್ಲಿ ಹೊರಟ್ವಿ ನೋಡಿ. ಮೆಟ್ರೋದಲ್ಲಾದ್ರೂ ಯಾವಾಗ್ಲೂ ಹೋಗ್ತಾ ಇರ್ತವೆ. ನಾರ್ಮಲ್ ಟ್ರೈನ್ ಅಲ್ಲಿ ಆರುಷ್ ಚಿಕ್ಕವನಿರುವಾಗ ಹೋಗಿದ್ವಿ. ಅದಾದ್ಮೇಲೆ ಹೋಗಿಲ್ಲ. ಆಕ್ಚುಲಿ ಆರುಷ್ಗೆ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಆ ತರ ಫೀಲ್ ಆಗ್ತಿದ್ದ ಅವನು. ಅವನ ಸ್ಮೈಲ್ ಅನ್ನ ನೋಡಿ ನಮ್ಗೆ ಅನ್ನಿಸ್ತೇನಂದ್ರೆ ಈ ಒಂದು ಪ್ಲೇಸ್ ಅನ್ನ ವಿಸಿಟ್ ಮಾಡಿದಕ್ಕೆ ಸಾರ್ಥಕ ಆಯ್ತು ಅಂತ ಹೇಳಿ. ಅವನು ತುಂಬಾ ಹ್ಯಾಪಿ ಆಗಿದ್ದ. ತುಂಬಾ ಜಾಸ್ತಿ ಬಿಸಿಲು ಅಂತ ಏನೂ ಇಲ್ಲ, ಮರಗಳಿವೆ ಬೇಕಾದಷ್ಟು. ನಾವು ಕ್ಯಾಪ್ ಅಂಡ್ ಕನ್ನಡಕ ಹಾಕೊಂಡ್ರೆ ಆರಾಮಾಗಿ ಇಲ್ಲಿ ಎಂಜಾಯ್ ಮಾಡಬಹುದು. ನಾವು ಸ್ಟಾರ್ಟಿಂಗ್ ಅನ್ಕೊಂಡಿದ್ವಿ ಸ್ವಲ್ಪ ಜಾಸ್ತಿ ಬಿಸಿಲಿದ್ರೆ ಕಷ್ಟ ಆಗ್ತದೆ ಅಂತ ಹೇಳಿ, ಬಟ್ ಅಷ್ಟೊಂದೇನು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಇದ್ರ ಸೈಡಿಗೆ ಮೈಸೂರಿದ್ದು ಆಕ್ಚುಯಲ್ ರೈಲ್ವೆ ಸ್ಟೇಷನ್ ಬರುತ್ತೆ. ಸೊ ನಮ್ಗೆ ಒಂದ್ ಸೈಡ್ ಅಲ್ಲಿ ಹೋಗುವಾಗ ಕಾಣುತ್ತೆ, ಟ್ರೈನ್ ಎಲ್ಲ ನಿಂತಿರೋದು ನಮ್ಗೆ ಕಾಣುತ್ತೆ. ಇದು ಈ ತರ ನಮ್ಗೊಂದು ವ್ಯೂ ಸಿಗುತ್ತೆ, ಯಾವ ಎಂಡ್ ಅಲ್ಲಿ ಯಾವ್ದೆಲ್ಲ ಟ್ರೈನ್ ಅನ್ನ ಇಟ್ಟಿದ್ದಾರೆ, ನಾವು ಯಾವ ಸೈಡಿಗೆ ಹೋಗಿ ಎಂಜಾಯ್ ಮಾಡಬಹುದು ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ. ಇದ್ರಲ್ಲಿ 1-2 ರೌಂಡ್ ಬರುವಾಗ ತುಂಬಾ ಖುಷಿ ಆಗಿತ್ತು. ಇದು ಒಂದು ಎಕ್ಸ್ಪೀರಿಯನ್ಸ್. ನೀವು ಅಲ್ಲಿ ಒಂದ್ ಸೈಡ್ ಅಲ್ಲಿ ನೀವು ನೋಡ್ತಿರ್ಬಹುದು, ಟ್ರೈನ್ ಎಲ್ಲ ಕಾಣ್ತಿದೆ ಅಲ್ವಾ, ಅದು ಆಕ್ಚುಲ್ ಮೈಸೂರಿದ್ದು ರೈಲ್ವೆ ಸ್ಟೇಷನ್. ಹಾಗೆ ಟನಲ್ ತರ ಎಲ್ಲ ಇಟ್ಟಿದ್ದಾರೆ. ಇದ್ರ ಒಳಗಡೆ ಹೋಗುವಾಗ ಖುಷಿ ಆಗತ್ತಲ್ವಾ, ಮಕ್ಳಿಗೆ ಒಂದ್ ಸ್ವಲ್ಪ ಖುಷಿ ಜಾಸ್ತಿನೇ ಆಗುತ್ತೆ. ನೋಡಿ ಅಲ್ಲಿ ಮುಖ ನೋಡಿ ಹೇಗಿದೆ ಅಂತ ಹೇಳಿ. ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡ್ತಾರೆ ಮಕ್ಳು. ನೀವು ಮಕ್ಳನ್ನ ಕರ್ಕೊಂಡು ಮೈಸೂರಿಗೆ ಹೋಗುವಂತದ್ದು ಏನಾದ್ರೂ ಪ್ಲಾನ್ ಇದ್ರೆ ನೀವು ಈ ಒಂದು ಪ್ಲೇಸ್ ಅನ್ನ ವಿಸಿಟ್ ಮಾಡಿ. ತುಂಬಾ ಎಂಜಾಯ್ ಮಾಡ್ತಾರೆ ಮಕ್ಳು. ನಾವು ಕೂಡ ಎಂಜಾಯ್ ಮಾಡೋದಕ್ಕಾಗತ್ತೆ, ಇಲ್ಲ ಅಂತಲ್ಲ, ಬಟ್ ಮಕ್ಳಿಗಂತ ಹೇಳಿ ನಾವು ಹೋದ್ರೆ ತುಂಬಾ ಖುಷಿ ಆಗ್ತದೆ. ಅವ್ರು ತುಂಬಾ ಎಂಜಾಯ್ ಮಾಡ್ತಾರೆ. ನಾವು ಇಲ್ಲಿ ಬೇರೆ ಬೇರೆ ತರದ್ದು ಟ್ರೈನ್ ಮೇಲೆ ಹತ್ತಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಹಾಗೆ ಸ್ವಲ್ಪ ಫೋಟೋ ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ವಿ. ತುಂಬಾ ಖುಷಿ ಅಂತ ಅನ್ನಿಸ್ತಿತ್ತು. ಅಂದ್ರೆ ಮಕ್ಕಳಿಗೆ ಮ್ಯೂಸಿಯಂ ಅಂತ ಹೇಳಿದ್ರೆ ಈ ತರ ಇರ್ಬೇಕು ಅಂತ ಹೇಳಿ ಒಂದು ಫೀಲ್ ಇರುತ್ತೆ. ಅಂದ್ರೆ ಅವ್ರು ಅದನ್ನ ಟಚ್ ಮಾಡ್ಬೇಕು, ಫೀಲ್ ಮಾಡ್ಬೇಕು, ಎಕ್ಸ್ಪ್ಲೋರ್ ಮಾಡ್ಬೇಕು. ಈ ತರ ಇದ್ರೆ ಅವ್ರು ನಿಜವಾಗಿ ತುಂಬಾ ಎಂಜಾಯ್ ಮಾಡ್ಲಿಕ್ಕೆ ಆಗತ್ತೆ. ಹೀಗೆ ಅಲ್ಲೊಂದ್ ಸ್ವಲ್ಪ ಹೊತ್ತು ಎಕ್ಸ್ಪ್ಲೋರ್ ಮಾಡಿ ಮತ್ತೆ ನಾವು ಅಲ್ಲಿಂದ ಹೊರಡುವ ಅಂತ ಹೇಳಿ ಹೊರಡ್ತಾ ಇದ್ದೇವೆ. ಅದು ಟ್ರೈನ್ ಟ್ರ್ಯಾಕ್ ಅನ್ನ ನಾವು ಕ್ರಾಸ್ ಮಾಡಿ ಬಂದಿರೋದು. ಸೊ ಅದಕ್ಕೋಸ್ಕರ ಆ ಒಂದು ಎಕ್ಸ್ಪ್ರೆಷನ್ ಕೊಡ್ತಾ ಇದ್ವಿ. ಈ ತರ ಇದೆ ಟ್ರ್ಯಾಕ್ ಅದರದ್ದು. ನಾವು 1-2 ರೌಂಡ್ ಹಾಕಿದ್ವಿ ಅಲ್ಲ, ಆ ಟ್ರೈನ್ ಹೋಗುವಂತಹ ಟ್ರ್ಯಾಕ್ ಅದು. ಅಲ್ಲೇ ರೈಲ್ ಕೋಚ್ ಕೆಫೆ ಅಂತ ಇದೆ. ಅಲ್ಲಿ ಅಂದ್ರೆ ಅದು ಕೆಫೆ ಹೋಟೆಲ್ ತರ
ಚಿಕ್ಕದೊಂದು ಟ್ರೈನ್ ಶೇಪ್ ಅಲ್ಲೇ ಇದೆ, ಅದರೊಳಗೆ ಸೀಟಿಂಗ್ ಎಲ್ಲ ಅರೇಂಜ್ ಮಾಡಿದ್ದಾರೆ. ಅದರ ಒಳಗಡೆನೆ ಮಾಡಿ ಕೊಡ್ತಾರೆ ಫುಡ್ ಅನ್ನ. ಜಾಸ್ತಿ ವೆರೈಟೀಸ್ ಏನು ಇಲ್ಲ, ಈ ಮ್ಯಾಗಿ ಆಗಿರಬಹುದು, ಸ್ಯಾಂಡ್ವಿಚ್, ಮತ್ತೆ ಸ್ವಲ್ಪ ಕೂಲ್ ಡ್ರಿಂಕ್ಸ್ ಎಲ್ಲ ಇದೆ. ಜ್ಯೂಸ್ ಐಟಮ್ಸ್ ಕೂಡ ಇತ್ತು ಅನ್ಸುತ್ತೆ, ಸಮೋಸ ಅದೆಲ್ಲ ಕ್ವಿಕ್ ಸ್ನಾಕ್ಸ್ ತರ ಎಲ್ಲ ಇತ್ತು. ಅಲ್ಲೇ ಒಂದು ಚಿಕ್ಕದು ವಸ್ತು ಸಂಗ್ರಹಾಲಯ ತರ ಇತ್ತು. ಏನೋ ಒಂದ್ ಸ್ವಲ್ಪ ನಾನ್ ಜಾಸ್ತಿ ಒಳಗಡೆ ಹೋಗ್ಲಿಲ್ಲ. ನಮ್ ಪಪ್ಪ ಹೋಗಿ ನೋಡ್ಕೊಂಡ್ ಬರ್ತಾ ಇದ್ರು, ಅವ್ರಿಗೆ ಇಂಥದ್ರಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ನಾವ್ ಇಲ್ಲಿಗೆ ಹೋಗಿ ಒಂದ್ ಸ್ವಲ್ಪ ಲೈಟ್ ಆಗಿ ಏನಾದ್ರೂ ಫುಡ್ ತಿನ್ನುವ ಅಂತ ಹೇಳಿ ಆಲ್ಮೋಸ್ಟ್ 12-12:30 ಆಗ್ತಾ ಇತ್ತು. ಏನಾದ್ರೂ ಒಂದ್ ಸ್ವಲ್ಪ ಲೈಟ್ ಅಲ್ಲಿ ಫುಡ್ ತಿಂದ್ರೆ ಆರಾಮಾಗಿರ್ತದೆ ಅಂತ ಹೇಳಿ ಸ್ಯಾಂಡ್ವಿಚ್ ಆರ್ಡರ್ ಮಾಡಿ ಸ್ಯಾಂಡ್ವಿಚ್ ತಿಂದು ಬಂದ್ವಿ. ಸ್ವಲ್ಪ ಲೇಟ್ ಆಗ್ತಿತ್ತು ಅವ್ರು ಕೊಡುವಂತದ್ದು ಫುಡ್, ಯಾಕಂದ್ರೆ ತುಂಬಾ ಜನ ಇದ್ರು. ಅಲ್ಲಿ ಮಾಡೋದು ಸ್ವಲ್ಪ ಜನರು 2-3 ಜನ ಮಾತ್ರ ಫುಡ್ ರೆಡಿ ಮಾಡಿ ಕೊಡೋದಕ್ಕಿದ್ರು, ಈ ಕಸ್ಟಮರ್ಸ್ ಸ್ವಲ್ಪ ಜಾಸ್ತಿ ಇದ್ರು. ಸೊ ಅಲ್ಲಿ ಲೈಟ್ ಆಗಿ ಒಂದ್ ಸ್ವಲ್ಪ ಸ್ಯಾಂಡ್ವಿಚ್ ಎಲ್ಲ ತಿಂದು ಮತ್ತೆ ನಾವು ಹೊರಟು ನಾವೀಗ ಹೋಗೋದು ನಾವು ಬುಕ್ ಮಾಡಿರುವ ಹೋಟೆಲ್ ಕಡೆಗೆ. ಚೆಕ್ ಇನ್ ಆಗಿ ಮತ್ತೆ ಲಂಚ್ಗೆ ಹೋಗ್ಬೇಕು ನಾವು. ಈ ತರ ನಾವು ಪ್ಲಾನ್ ಮಾಡಿದ್ವಿ, ಅಂದ್ರೆ ಚೆಕ್ ಇನ್ ಆಗೋದಕ್ಕಿಂತ ಮೊದಲು ಒಂದೆರಡು ಪ್ಲೇಸ್ ನೋಡ್ಬೇಕು ಅಂತ ಹೇಳಿ. ಆ ತರನೇ ಪ್ಲಾನ್ ಸಕ್ಸಸ್ ಆಯ್ತು. ಇಲ್ಲಿ ನಾವು ಬಂದು ಚೆಕ್ ಇನ್ ಆದ್ವಿ. ಅದಾದ್ಮೇಲೆ ನಾವೀಗ ಹೋಗಿದ್ದು ಲಂಚ್ಗೆ ಅಂತ ಹೇಳಿ. ಹತ್ರದಲ್ಲೇ ಒಂದು ಉಡುಪಿ ಇತ್ತು, ಉಡುಪಿ ಅವ್ರದ್ದು ರಾಜ್ ಭವನ್ಸ್ ಅಂತ ಹೇಳಿ. ಸೊ ಅಲ್ಲಿಗೆ ಹೋಗಿ ಲಂಚ್ ಮುಗಿಸ್ಕೊಂಡ್ ಬಂದ್ವಿ. ಹೊರಗಡೆ ಹೋದಾಗ ಆದಷ್ಟು ಲೈಟ್ ಫುಡ್ ಅನ್ನ ನಾವು ಪ್ರಿಫರ್ ಮಾಡ್ತೇವೆ. ಆಕ್ಚುಲಿ ಮೊದ್ಲೆಲ್ಲ ಸ್ವಲ್ಪ ಬೇರೆ ಬೇರೆ ತರದ ಫುಡ್ ಎಲ್ಲ ಟ್ರೈ ಮಾಡೋದಂತ ಹೇಳಿದ್ರೆ ಸ್ವಲ್ಪ ಇಷ್ಟ ಇತ್ತು. ಇವಾಗ ಸ್ವಲ್ಪ ಜಾಗ್ರತೆ ಮಾಡ್ತೇವೆ, ಹಾಗಾಗಿ ಲೈಟ್ ಫುಡ್ ಅನ್ನ ಪ್ರಿಫರ್ ಮಾಡ್ತೇವೆ. ಅಲ್ಲಿಂದ ನಾವು ಮತ್ತೆ ರೂಮಿಗೆ ಬಂದು 1-2 ಗಂಟೆ ಆರಾಮಾಗಿ ಎಲ್ಲರೂ ನಿದ್ದೆ ಮಾಡಿದ್ವಿ ಸಂಜೆಯ ಹೊತ್ತು. ಅದಾದ್ಮೇಲೆ ಮತ್ತೆ ರೆಡಿ ಆಗ್ತಾ ಇದ್ದೇವೆ ರಾತ್ರಿ ಹೊರಗಡೆ ಹೋಗೋದಕ್ಕೆ. ಆರುಷ್ ಇನ್ನು ಮಲ್ಕೊಂಡಿದ್ದ, ಅವನನ್ನ ಎದ್ದೇಳಿಸ್ತಾ ಇದ್ದಾವೆ. ಅವನನ್ನ ಕೂಡ ಇನ್ನು ರೆಡಿ ಮಾಡ್ಬೇಕು. ಆಕ್ಚುಲಿ ಮಧ್ಯಾಹ್ನ ರೆಸ್ಟ್ ಮಾಡಿದ್ ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಬಿಸಿಲಲ್ಲಿ ಸುತ್ತಾಡಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಆ ತರ ಪ್ರಿಕಾಷನ್ಸ್ ತಗೊಂಡಿದ್ದೇವೆ. ನಮ್ಮ ಹೆಲ್ತ್ ಹೇಗೆ ಸಪೋರ್ಟ್ ಮಾಡ್ತೇವೆ ಆ ತರ ಪ್ಲಾನ್ ಮಾಡಿ ಹೊರಗಡೆ ಹೋದ್ರೆ ಸ್ವಲ್ಪ ಆರಾಮಾಗಿ ಇರೋದಕ್ಕಾಗತ್ತೆ ಅಲ್ವಾ. ನಾವು ಹೊರಡುವಾಗ ಒಂದು 6 ಗಂಟೆ ಆಗಿತ್ತು. ಆಕ್ಚುಲಿ ಮೊದ್ಲೊಮ್ಮೆ ಪ್ಲಾನ್ ಮಾಡಿದ್ವಿ ಏನಂದ್ರೆ ಬೃಂದಾವನ ವಿಸಿಟ್ ಮಾಡ್ಬೇಕು ಅಂತ ಹೇಳಿ. ಆದ್ರೆ ನಾವು ಸ್ಟೇ ಆದ ಜಾಗದಿಂದ ಆಲ್ಮೋಸ್ಟ್ 1 ಗಂಟೆ ಬೇಕಾಗಿತ್ತು. ಮತ್ತೆ ಟ್ರಾಫಿಕ್ ಇರುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇತ್ತು, ಯಾಕಂದ್ರೆ ಡೇ ಟೈಮ್ ಅಲ್ಲಿ ತುಂಬಾ ಟ್ರಾಫಿಕ್ ಇತ್ತು. ಅದಕ್ಕೋಸ್ಕರ ನಾವು ಬೃಂದಾವನವನ್ನ ಸ್ಕಿಪ್ ಮಾಡಿ ನಾವ್ ಇವಾಗ ಸ್ಟಾರ್ಟಿಂಗ್ ಬಂದಿರೋದು ವ್ಯಾಕ್ಸ್ ಮ್ಯೂಸಿಯಂಗೆ. ಇದು ಸ್ವಲ್ಪ ಹತ್ರನೇ ಇತ್ತು, ಒಂದ್ 20 ನಿಮಿಷದಲ್ಲಿ ರೀಚ್ ಆದ್ವಿ ನಾವು ಈ ಜಾಗವನ್ನ. ಇಲ್ಲಿ ಬರುವಾಗ ಕೂಡ ನಮ್ಗೆ ಸ್ವಲ್ಪ ಟ್ರಾಫಿಕ್ ಸಿಕ್ಕಿತ್ತು. ನಾವು ಹೋಗಿರೋದು ಕ್ರಿಸ್ಮಸ್ ಟೈಮ್ ಆಗಿರೋದ್ರಿಂದ ಲಾಂಗ್ ವೀಕೆಂಡ್ ಇತ್ತು, ಇಯರ್ ಎಂಡ್, ನ್ಯೂ ಇಯರ್ ಎಲ್ಲ ಟುಗೆದರ್ ಇರೋದ್ರಿಂದ ತುಂಬಾ ಜನ ಮೈಸೂರಿಗೆ ಬಂದಿದ್ರು ಅನ್ಸುತ್ತೆ. ಅರ್ಧ ಬೆಂಗಳೂರವರು ಮೈಸೂರಲ್ಲೇ ಇದ್ದಾಗಿತ್ತು, ಎಲ್ಲಿ ಹೋದ್ರು ಬೆಂಗಳೂರವರೇ ಸಿಗ್ತಾ ಇದ್ರು. ಇಲ್ಲಿ ವ್ಯಾಕ್ಸ್ ಮ್ಯೂಸಿಯಂ ಮಾತ್ರ ಅಲ್ಲ, ಒಂದು ವ್ಯಾಕ್ಸ್ ಮ್ಯೂಸಿಯಂ, ಅದರ ಜೊತೆಗೆ ಚಾಕ್ಲೇಟ್ ಹೌಸ್ ಇದೆ, ಮಿರರ್ ಮೇಜ್ ಇದೆ, ಮತ್ತೆ VR ಇದ್ದೊಂದು ಇದೆ. ಅದರ ಜೊತೆಗೆ ಒಂದು ಗೋಸ್ಟ್ ಹೌಸ್ ತರ ಇದೆ. ಮತ್ತೆ ಹೊರಗಡೆ ಒಂದಷ್ಟು ಸ್ಟ್ಯಾಚ್ಯೂಸ್ ಇವೆ, ನಮ್ಗೆ ಬೇಕಾದ ಹಾಗೆ ಫೋಟೋಸ್ ಎಲ್ಲ ತೆಗೆದುಕೊಳ್ಳೋದಕ್ಕೆ. ಇಲ್ಲಿ ನಾವು ಬಂದಿರೋದು ಇದು ಫಸ್ಟ್ ಗೆ ವ್ಯಾಕ್ಸ್ ಮ್ಯೂಸಿಯಂ. ಇಲ್ಲಿ ಏನಂದ್ರೆ ಇಲ್ಲಿ ಇಟ್ಟಿರುವಂತಹ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ರಿಯಲ್, ಮತ್ತೆ ಅಲ್ಲಿ ಇರುವಂತಹ ಜನರದ್ದು ಸ್ಟ್ಯಾಚ್ಯೂ ಎಲ್ಲ ಏನಿದೆ ಅದೆಲ್ಲ ಅವರು ವ್ಯಾಕ್ಸ್ ಅಲ್ಲಿ ಮಾಡಿರೋದು. ತುಂಬಾ ಅಂದ್ರೆ ತುಂಬಾ ಇದ್ವು ಅದ್ರ ಒಳಗಡೆ. ಇದು ಆಕ್ಚುಲಿ ಒಂದು ಹಳೆಯ ಮನೆ ತರ ಕಾಣ್ತಾ ಇತ್ತು. ಮತ್ತೆ ನಾವು ಅವ್ರ ಹತ್ರ ಚೆಕ್ ಮಾಡಿದಾಗ ಅವ್ರು ಹೇಳಿದ್ರು ಇದು ಒಂದು ಹಳೆಯ ಹಾಸ್ಟೆಲ್, ಅದನ್ನ ಇವಾಗ ಮ್ಯೂಸಿಯಂ ತರ ಮಾಡಿದ್ದು ಅಂತ ಹೇಳಿ. ಇದು ಜಾಗ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ನಾವು ರಾತ್ರಿ ಹೋಗಿರೋದ್ರಿಂದ ಲೈಟಿಂಗ್ ಸ್ವಲ್ಪ ಡಲ್ ಆಗಿತ್ತು, ಹಾಗಾಗಿ ನಾವು ಕ್ಯಾಪ್ಚರ್ ಮಾಡಿರುವಂತಹ ವಿಡಿಯೋ ಸ್ವಲ್ಪ ಡಲ್ ಆಗಿ ಕಾಣ್ತಿರಬಹುದು. ಆದ್ರೆ ಅಲ್ಲಿ ಹೋಗಿ ನೋಡಿದಾಗ ತುಂಬಾ ಅಂದ್ರೆ ತುಂಬಾ ವಸ್ತುಗಳಿವೆ. ಅದೆಷ್ಟು ವಸ್ತುಗಳಿವೆ ಅಂತ ನಮ್ಗೆ ಕೌಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ವಸ್ತುಗಳಿವೆ. ಚಿಕ್ಕ ಚಿಕ್ಕ ಜಾಗದಲ್ಲಿ ಕೂಡ ತುಂಬಾ ಅಂದ್ರೆ ತುಂಬಾ ವೆರೈಟೀಸ್ ಆಫ್ ಥಿಂಗ್ಸ್ ಅನ್ನ ಇಟ್ಟಿದ್ರು ಅವರು. ಹಾಗೆ ಬೇರೆ ಬೇರೆ ಜಾಗದ್ದು ಕಲೆಗಳನ್ನ ಪ್ರದರ್ಶಿಸಿದ್ದಾರೆ. ಅಂದ್ರೆ ಇವಾಗ ಸೌತ್ ಇಂಡಿಯನ್ ಆಗಿರಬಹುದು, ನಾರ್ತ್ ಇಂಡಿಯನ್ ಆಗಿರಬಹುದು, ಮತ್ತೆ ಇಂಡಿಯಾ ಮಾತ್ರ ಅಲ್ಲ ಹೊರ ದೇಶದ ವಿಷಯಗಳನ್ನ ಕೂಡ ಇಲ್ಲಿ ಅವರು ನಮ್ಗೆ ತೋರಿಸಿದ್ದಾರೆ. ತುಂಬಾ ವಿಷಯಗಳಿವೆ ನಾವ್ ಅದನ್ನ ಅರ್ಥ ಮಾಡ್ಕೊಂಡ್ರೆ. ಅಂಡ್ ಇದು ನಂಬರ್ 1 ಮ್ಯೂಸಿಯಂ ಆಫ್ ಮೈಸೂರು ಅಂತ ಹೇಳಿ ಇದಕ್ಕೆ ಒಂದು ಹೆಸರಿದೆ. ನಮ್ಗೆ ನೋಡ್ಲಿಕ್ಕೆ ತುಂಬಾ ಖುಷಿ ಆಗತ್ತೆ. ಜಸ್ಟ್ ಒಂದು ವ್ಯಾಕ್ಸ್ ಅನ್ನ ಇಟ್ಕೊಂಡು ಎಷ್ಟೊಂದೆಲ್ಲ ಮಾಡಿದ್ದಾರೆ ಅಂತ ಅನ್ನಿಸ್ಬೇಕು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಿರ್ಬಹುದು, ಅಂದ್ರೆ ಆ ಜಾಗದ್ದು ಕಲೆಗಳನ್ನ ಅವ್ರು ತೋರಿಸಿದಾರಲ್ಲ, ಆ ವಸ್ತುಗಳನ್ನ ಆ ಜಾಗದವ್ರು ಹೇಗಿರ್ತಾರೆ ಅದೇ ತರ ತೋರಿಸಿದ್ದಾರೆ. ಇವಾಗ ಪಂಜಾಬಿ ಆಗಿರ್ಬಹುದು, ಗುಜರಾತಿ ಆಗಿರ್ಬಹುದು, ಆ ತರ. ಅಂದ್ರೆ ನಮ್ಗೆ ಅವ್ರ ಅಟೈರ್ ನೋಡುವಾಗ ಗೊತ್ತಾಗತ್ತಲ್ವಾ ಇವ್ರು ಯಾವ ರಾಜ್ಯದವರು ಅಥವಾ ಯಾವ ದೇಶದವರು ಅಂತ ಹೇಳಿ.
ಸೊ ನಮ್ಗೆ ಅದೇ ತರ ಅವರು ತೋರಿಸಿದ್ದಾರೆ. ತುಂಬಾ ಖುಷಿ ಆಗುತ್ತೆ ನೋಡೋದಕ್ಕೆ. ನಮ್ಮ ಆರುಷ್ಗೆ ಕೂಡ ನೋಡೋದಕ್ಕೆ ಖುಷಿ ಆಗ್ತಿತ್ತು. ಅವನಿಗೆ ಯಾಕೆ ಖುಷಿ ಆಗಿತ್ತಂದ್ರೆ ಅಲ್ಲಿರುವಂತಹ ಕೆಲವೊಂದು ವಸ್ತುಗಳ ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ ಗೊತ್ತಿತ್ತು. ಸೊ ಅವನು ಕೂಡ ಎಂಜಾಯ್ ಮಾಡಿದಾನೆ. ಹೀಗೆ ವ್ಯಾಕ್ಸ್ ಮ್ಯೂಸಿಯಂ ನೋಡ್ಕೊಂಡು ನಾವು ಹೊರಗಡೆ ಬಂದ್ವಿ. ಇದು ಹೊರಗಡೆಯ ಜಾಗ ಈ ತರ ಇದೆ. ಇಲ್ಲಿ ಬೇರೆ ಬೇರೆ ಎಂಟ್ರೀಸ್ ಇವೆ. ವ್ಯಾಕ್ಸ್ ಮ್ಯೂಸಿಯಂಗೆ ಬೇರೆ, ಮಿರರ್ ಮೇಜ್ಗೆ ಬೇರೆ, ಈ ತರ. ನಾವಿಲ್ಲಿ ಚೂಸ್ ಮಾಡಿರೋದು ವ್ಯಾಕ್ಸ್ ಮ್ಯೂಸಿಯಂ ಮಾತ್ರ, ಯಾಕಂದ್ರೆ ಮತ್ತೆ ನಮ್ಗೆ ಇನ್ನೊಂದು ಪ್ಲೇಸ್ ವಿಸಿಟ್ ಮಾಡ್ಲಿಕ್ಕೆ ಹೋಗ್ಬೇಕಿತ್ತು. ಹಾಗಾಗಿ ಬೇರೆ ಯಾವ್ದನ್ನ ಕೂಡ ನಾವು ಎಂಟ್ರಿ ಮಾಡ್ಲಿಲ್ಲ. ಬಟ್ ನಾವು ಡೇ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಹೊತ್ತು ಟೈಮ್ ಅನ್ನ ಹಿಡ್ಕೊಂಡು ಹೋದ್ರೆ ನಮ್ಗೆ ಬೇರೆ ಬೇರೆ ಆಪ್ಷನ್ಸ್ ಇವೆ. ಇಲ್ಲಿ ನಮ್ಗೆ ಬೇರೆಯನ್ನ ಕೂಡ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಂಡ್ ನಾವು ನೈಟ್ ಟೈಮ್ ಹೋಗಿರೋದ್ರಿಂದ ನಮ್ಗೆ ಸ್ವಲ್ಪ ಕಡಿಮೆ ಟೈಮ್ ಇದೆ. ಹಾಗೆ ನಾವು ವ್ಯಾಕ್ಸ್ ಮ್ಯೂಸಿಯಂ ಅನ್ನ ನೋಡ್ಕೊಂಡು ಮತ್ತೆ ನಾವು ಅಲ್ಲಿಂದ ಹೊರಟ್ ಬಂದ್ವಿ. ನಮ್ಮ ಆರುಷ್ಗೆ ಕೂಡ ತುಂಬಾ ಎಂಜಾಯ್ ಆಯ್ತು. ಇಲ್ಲಿ ಹೊರಗಡೆಯ ಜಾಗ ಕೂಡ ನೋಡೋದಕ್ಕೆ ತುಂಬಾ ಖುಷಿಯಾಗಿದೆ. ಅಲ್ಲಿಂದ ನಮ್ಮ ಜರ್ನಿಯನ್ನ ಕಂಟಿನ್ಯೂ ಮಾಡಿ ನಾವು ಬಂದಿರೋದು ಇಲ್ಲಿ ಮೈಸೂರು ಪ್ಯಾಲೇಸ್ಗೆ. ಬೆಳಗ್ಗೆಯಿಂದ ರಾತ್ರಿವರೆಗೆ ನಾವು ನೋಡಿದಂತಹ ಇಷ್ಟೊಂದು ಜಾಗದಲ್ಲಿ ನನಗೆ ತುಂಬಾ ಖುಷಿಯಾದಂತಹ ಜಾಗ ಯಾವುದಂದ್ರೆ ಮೈಸೂರು ಪ್ಯಾಲೇಸ್. ನಾನು ಮೈಸೂರು ಅರಮನೆಯನ್ನ ವಿತ್ ಲೈಟ್ಸ್ ಅಲ್ಲಿ ಲೈವ್ ಆಗಿ ನೋಡಿರೋದು ಇದೇ ಫಸ್ಟ್ ಟೈಮ್. ಆಕ್ಚುಲಿ ಈ ಲೈಟ್ ಶೋ ಮುಗ್ದಿತ್ತು ನಾವು ಹೋಗುವಾಗ. ಇಲ್ಲಿ ಲೈಟ್ ಶೋ ಇರುತ್ತೆ, ಡೈಲಿ ಇರುತ್ತೆ. ಅದು ಎಷ್ಟು 8 ಗಂಟೆವರೆಗೆ 7:30ವರೆಗೆ ಏನೋ ಇರುತ್ತೆ. ನಾವು ವ್ಯಾಕ್ಸ್ ಮ್ಯೂಸಿಯಂ ಇಂದ ಬರುವಾಗ ಆ ಕರೆಕ್ಟ್ ಟೈಮಿಗೆ ಅದು ಮುಗ್ದೋಯ್ತು. ಬಟ್ ಪರವಾಗಿಲ್ಲ, ಜಸ್ಟ್ ಲೈಟ್ ಅಲ್ಲಿ ನೋಡಿದ್ವಿ. ನಾನು ಈ ತರ ಲೈಟ್ ಅಲ್ಲಿ ನೋಡಿರೋದು ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗೆ ತುಂಬಾ ಖುಷಿ ಆಗಿತ್ತು ಇವತ್ತು. ಇದು ನಂದು ಮೈಸೂರಿಗೆ 3rd ಟ್ರಿಪ್ ಆಗಿದ್ರೂನು ಅರಮನೆಯನ್ನ ಡೇ ಟೈಮ್ ಅಲ್ಲಿ ಮಾತ್ರ ನೋಡಿದ್ದು, ರಾತ್ರಿ ನೋಡಿರ್ಲಿಲ್ಲ. ಲೈಟ್ ಶೋ ಇದ್ದಿದ್ರೆ ಇನ್ನು ಚೆನ್ನಾಗಿರೋದು. ಮೇ ಬಿ ನೆಕ್ಸ್ಟ್ ಟೈಮ್ ನಮ್ಮ ಮೈಸೂರು ವಿಸಿಟ್ ಇದ್ದಾಗ ಲೈಟ್ ಶೋ ಅನ್ನ ಸ್ಕಿಪ್ ಮಾಡದೆ ನೋಡ್ತೇನೆ ಅಂತ ಅನ್ಕೊಂಡಿದ್ದೇನೆ. ಎಷ್ಟ್ ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಮೇ ಬಿ ಲೈವ್ ಲೈಟ್ ಶೋ ನೋಡಿದ್ರೆ ನಾನು ಇನ್ನೂ ಜಾಸ್ತಿ ಇಷ್ಟಪಡ್ತಿದ್ನೋ ಏನೋ. ಬಟ್ ಪರವಾಗಿಲ್ಲ, ಇಷ್ಟು ನೋಡುವಾಗಲೇ ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗಿತ್ತು. ನಮ್ಮ ಆರುಷ್ಗೆ ಕೂಡ ಲೈಟ್ಸ್ ಎಲ್ಲ ನೋಡುವಾಗ ತುಂಬಾ ಖುಷಿ ಅಂತ ಅನ್ನಿಸ್ತಿತ್ತು. ಆ ಮಕ್ಳಿಗೆಲ್ಲ ಜಾಸ್ತಿ ಗೊತ್ತಾಗ್ಲಿಲ್ಲ ಅಂದ್ರೂ ಏನೋ ಒಂದ್ ಸ್ವಲ್ಪ ಡಿಫ್ರೆಂಟ್ ಆದಂತಹ ಜಾಗಕ್ಕೆ ಕರ್ಕೊಂಡು ಹೋದಾಗ ಅವರು ಕೂಡ ಎಂಜಾಯ್ ಮಾಡ್ತಾರೆ. ಅಂಡ್ ಅಫ್ಕೋರ್ಸ್ ನಾವ್ ಎಂಜಾಯ್ ಮಾಡುವಾಗ ಅವ್ರು ಕೂಡ ಎಂಜಾಯ್ ಮಾಡ್ತಾರೆ. ಅವರಿಗೆ ಕರೆಕ್ಟ್ ಆಗಿ ಏನಿದ್ದೇ ಊಟ ಕೊಟ್ರೆ ಸಾಕು, ಅವ್ರು ಎಂಜಾಯ್ ಮಾಡ್ತಾರೆ ಮಕ್ಕಳು. ಹೀಗೆ ಸುಮಾರು ಹೊತ್ತು ಇಲ್ಲಿ ಇದ್ದು ಎಂಜಾಯ್ ಮಾಡಿ ಮತ್ತೆ ನಾವು ಅಲ್ಲಿಂದ ಹೊರಟದ್ದು. ಸುಮಾರು ಒಂದು ಅರ್ಧ ಗಂಟೆಗಿಂತ ಜಾಸ್ತಿನೇ ಇದ್ವಿ ಅಂತ ಹೇಳ್ಬೇಕು. ಇಲ್ಲಿಂದ ಹೊರಡುವಾಗ ಅಯ್ಯೋ ಆಯ್ತಲ್ಲ ಇನ್ನು ಹೊರಡೋದಲ್ಲ ಅಂತ ಹೇಳಿ ಬೇಜಾರು ಅನ್ನಿಸ್ತಿತ್ತು. ಆ ತರ ಒಂದು ಫೀಲಿಂಗ್ ಇಂದ ಅಲ್ಲಿಂದ ಹೊರಟಿದ್ದು ನಾನು. ನನಗೆ ಈ ಡೆಕೋರೇಷನ್ ಮಾಡಿರುವಂತಹ ಜಾಗ, ಅದು ಕೂಡ ಈ ಲೈಟ್ಸ್ ಗಳಿಂದ ಅಲಂಕಾರ ಮಾಡಿದ್ರೆ ನೋಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ನಾನು ಪರ್ಸನಲಿ ಕೂಡ ಅಷ್ಟೇ, ಮನೇಲಿ ಏನಾದ್ರು ಚಿಕ್ಕ ಪುಟ್ಟ ಸೆಲೆಬ್ರೇಷನ್ ಇದ್ರೂನು ಲೈಟ್ಸ್ ಗಳನ್ನ ಇಟ್ಟು ಇದು ಡೆಕೋರೇಷನ್ ಮಾಡೋದಕ್ಕೆ ಇಷ್ಟ ಪಡ್ತೇನೆ. ದೀಪಾವಳಿ ಅಂದ್ರೆ ಕೂಡ ಅಷ್ಟೇ ನನ್ಗೆ ತುಂಬಾ ಇಷ್ಟ ಆಗುತ್ತೆ. ಬೇರೆ ಬೇರೆ ತರದ್ದು ಲೈಟ್ಸ್ ಎಲ್ಲ ಇಟ್ಟು ಡೆಕೋರೇಷನ್ ಮಾಡ್ಲಿಕ್ಕೆ ಇಷ್ಟ ಆಗುತ್ತೆ. ಸೊ ಈ ತರ ಎಂಜಾಯ್ ಮಾಡಿ ಈ ದಿನದ್ದು ಎಲ್ಲ ಪ್ಲೇಸಸ್ ಆಯ್ತು ನಮ್ಮದು. ನಾವು ಪ್ಲಾನ್ ಮಾಡಿದ ತರ ಎಲ್ಲ ಪ್ಲೇಸಸ್ ಗಳನ್ನ ವಿಸಿಟ್ ಮಾಡಿ ಇನ್ನು ರಿಟರ್ನ್ ಹೋಗ್ತಾ ಇದ್ದೇವೆ. ಇದು ಅರಮನೆ ಮಾತ್ರ ಅಂತ ಅಲ್ಲ, ಅಲ್ಲಿ ಇಲ್ಲಿ ಹೋಗುವಂತಹ ಜಾಗ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಲೈಟಿಂಗ್ ಎಲ್ಲ ಹಾಕಿ ಡೆಕೋರೇಟ್ ಮಾಡಿದ್ರು. ಅಲ್ಲೇ ವಾಶ್ರೂಮ್ ಇತ್ತು, ಅದನ್ನ ಯೂಸ್ ಮಾಡಿ ಬರುವಾಗ ಕೂಡ ಧೀರಜ್ ವಿಡಿಯೋ ಮಾಡ್ತಾ ಇದ್ರು. ಸೊ ಆ ಕ್ಲಿಪ್ ಅನ್ನ ಕೂಡ ಹಾಗೆ ಇಟ್ಟಿದ್ದೆ. ಅಲ್ಲೆಲ್ಲ ಕಡೆ ಲೈಟ್ಸ್ ಎಲ್ಲ ಇದ್ದು ನೋಡಿ ಬರುವಾಗ ಇನ್ನು ಟಾಟಾ ಬಾಯ್ ಬಾಯ್ ಹೇಳುವಂತಹ ಒಂದು ಟೈಮ್ ಅರಮನೆಗೆ. ಸೊ ಅರಮನೆಯಿಂದ ನಾವು ಹೊರಟು ರಿಟರ್ನ್ ಹೋಗ್ತಾ ಇದ್ದೇವೆ. ಇನ್ನು ನಾವು ಹೋಟೆಲಿಗೆ ಹೋಗಿ ಹೊರಗಡೆ ಹೋಟೆಲ್ ಅಥವಾ ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡಿ ಮತ್ತೆ ನಾವು ಬುಕ್ ಮಾಡಿರುವಂತಹ ಹೋಟೆಲಿಗೆ ಹೋಗಿ ಮಲ್ಗೋದಷ್ಟೇ. ಇದೇ ನಮ್ದು ಇವತ್ತು ಪ್ಲಾನ್.
ತುಂಬಾ ಖುಷಿಯಾದಂತಹ ದಿನ. ನಾವು ಯಾವಾಗ್ಲೂ ಹೆಚ್ಚು ಹೊರಗಡೆ ತಿರ್ಗೋದಿಲ್ಲ, ಅಪರೂಪಕ್ಕೊಮ್ಮೆ ಹೊರಗಡೆ ಹೋಗ್ತೇವೆ. ಈ ವಾರಕ್ಕೊಮ್ಮೆ ಮಾಲಿಗೆ ಹೋಗೋದು ಅದು ಕೂಡ ಇಲ್ಲ ನಮ್ಮ ಮನೆಯಲ್ಲಿ. ನಾವು ಅಪರೂಪಕ್ಕೊಮ್ಮೆ ಹೊರಗಡೆ ಹೋದಾಗ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡಿ ಬರ್ತೇವೆ. ಧೀರಜ್ ಕೂಡ ಅಷ್ಟೇ ಚೆನ್ನಾಗಿ ಟ್ರಿಪ್ ಅನ್ನ ಪ್ಲಾನ್ ಮಾಡಿ ನಮ್ಮೆಲ್ಲರನ್ನ ಖುಷಿಯಾಗಿ ಇಡೋದಕ್ಕೆ ಅವರ ಬೆಸ್ಟ್ ಅನ್ನ ಅವರು ಕೊಡ್ತಾರೆ ಯಾವಾಗ್ಲೂ. ಯಾವಾಗ್ಲೂ ನಾನು ಆ ಒಂದು ವಿಷಯಕ್ಕೆ ಚಿರಋಣಿ ಅಂತ ಹೇಳಬೇಕು. ತುಂಬಾ ಹ್ಯಾಪಿಯಾಗಿರ್ತೇನೆ ನಾನು. ಎಲ್ಲಾರು ಜೊತೆ ಸೇರಿ ಈ ತರ ಒಮ್ಮೆ ಅಪರೂಪಕ್ಕೊಮ್ಮೆ ಆದ್ರೂ ಹೊರಗಡೆ ಹೋಗಿ ತಿರ್ಗಾಡಿ ಬಂದ್ರೆ ಖುಷಿ ಅಂತ ಅನ್ನಿಸ್ತದೆ. ಈ ಮೈಸೂರಲ್ಲಿ ಈ ಕುದುರೆ ಗಾಡಿ ನೋಡೋದೇ ತುಂಬಾ ಖುಷಿ ಅಂತ ಅನ್ನಿಸ್ತದೆ ಅಲ್ವಾ? ನೋಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ಅದು ಕೂಡ ರಾತ್ರಿ ಅದನ್ನ ಕೂಡ ಡೆಕೋರೇಷನ್ ಮಾಡಿ ಇಟ್ಟಿರ್ತಾರೆ. ಇಷ್ಟೇ, ಈ ಬ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮೈಸೂರಿದ್ದೆ ಸೆಕೆಂಡ್ ಡೇ ವಿಡಿಯೋ ನಾನು ನೆಕ್ಸ್ಟ್ ಹಾಕ್ತೇನೆ. ಅದರಲ್ಲಿ ಕೂಡ ಒಂದಷ್ಟು ಪ್ಲೇಸಸ್ ನ ವಿಸಿಟ್ ಮಾಡಿದ್ದು ಇನ್ಫಾರ್ಮೇಶನ್ ಇದೆ. ಒಂದು ಡೇಗೆ ಬೇಕಾದಷ್ಟು ನಾವು ಇವತ್ತು ನೋಡಿದ್ದೇವೆ. ಇನ್ನು ರೆಸ್ಟ್ ಮಾಡೋದಷ್ಟೇ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್.